ಕರ್ನಾಟಕ ರಾಜ್ಯ ಕಮ್ಮರ ಸಂಘದ ವತಿಯಿಂದ ಹೊರಬೀಡು ಕಾರ್ಯಕ್ರಮ. ಕರ್ನಾಟಕದ ಕಮ್ಮರರು ತಮ್ಮ ಕುಲ ಬಾಂಧವರು ಕಾಟನ್ ದೇವರಿಗೆ ಪೂಜೆ ಸಲ್ಲಿಸಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಯಾವುದೇ ರೀತಿಯ ರೋಗರುಜಿನ ಬಾರದಂತೆ ದೇವಿಯನ್ನ ಪ್ರಾರ್ಥಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ಕರ್ನಾಟಕ ರಾಜ್ಯ ಕಮ್ಮರ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದರು. ಇದು ಇಂದಿನ ಕಾಲದಿಂದಲೂ ಕೂಡ ಈ ಪದ್ಧತಿ ರೂಢಿಯಲ್ಲಿದ್ದು ಕಮ್ಮರ ಸಮುದಾಯವು ಈ ಪದ್ಧತಿಯನ್ನ ಆಚರಿಸಿಕೊಂಡು ಬರುತ್ತಲೇ ಇದೆ. ಹಾಗೆ ತಂಕಡೆ ಗಿಡಗಳಿಗೆ ಪೂಜೆಯನ್ನ ಮಾಡಿ ದೇವಿಯನ್ನ ಪೂಜಿಸುವ ವಾಡಿಕೆ ನಡೆದುಕೊಂಡು ಸಾಗುತ್ತಲೇ ಇದೆ. ಕಾಟನ್ ದೇವಿಗೆ ನೈವೇದ್ಯ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಪ್ರತಿ ವರ್ಷದಂತೆ ಈ ಆಷಾಢ ಮಾಸದ ಆ ತಿಂಗಳಲ್ಲಿ ಅವ್ರ ಅನುಕೂಲವಾದಂತೆ ಹೊರಬೀಡು ಅಂತ ಮಾಡ್ತಾರೆ. ನಮ್ಮ ಹಿರಿಯರು ಮೊದಲಿಂದ ಕೂಡ ಅನುಸರಿಸ್ಕೊಂಡು ಬಂದಿರೋಂಥ ಪದ್ಧತಿ ಇದು. ಆ ದಿನ ಮನೆ ಮಕ್ಕಳೆಲ್ಲ ಸೇರಿ ಹೊರಗಡೆ ಹೋಗಿ ಒಂದು ತಂಗಡೆ ಗಿಡಕ್ಕೆ ಪೂಜೆ ಮಾಡಿ ನಮ್ಮ ಮನೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಇರ್ಲಿ ಅಂತೇಳಿ ದೇವರು ಪ್ರಾರ್ಥಿಸಿ ಅಂದಿನ ವಿಶೇಷ ಪೂಜೆ ಮಾಡಿ ಅಲ್ಲೇ ಊಟ ತಿಂಡಿ ಎಲ್ಲ ವ್ಯವಸ್ಥೆ ನಾನ್ ವೆಜ್ ವ್ಯವಸ್ಥೆ ಮಾಡ್ಕೊಂಡು ಪದ್ಧತಿ ಮಾಡ್ಕೊಂಡ್ಬರ್ತಾ ಇದ್ವಿ. ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಹಿಂಗೆ ಮಾಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಎಲ್ಲರ ಮುಂದಿನ ಪೀಳಿಗೆ ನಮ್ಮ ಕೊಡುಗೆ ಆಗಿರ್ತದೆ ಅಂತ. ಕಮ್ಮಾರ ರಾಜ್ಯ ಕಮ್ಮಾರ ಒಕ್ಕೂಟದ ಕಾರ್ಯದರ್ಶಿ ತುಮಕೂರು. ಈ ದಿನ ತುಮಕೂರು ಜಿಲ್ಲೆಯ ನಮ್ಮ ಕಮ್ಮಾರ ಕುಲಬಾಂಧವರು, ಅಣ್ಣ ತಮ್ಮಂದಿರು, ನೆಂಟರು ಎರಡೂ ಭಾಗದವರು ಒಂದು ಸೇರಿ ಆಷಾಢ ಮಾಸದಲ್ಲಿ ನಡೀತಕ್ಕಂಥ ವಿಶೇಷವಾದ ಪೂಜೆಯನ್ನ ನಾವು ಆಚರಣೆ ಮಾಡ್ತಾ ಇದ್ವಿ. ಸುಮಾರು 10 ರಿಂದ 11 ಕುಟುಂಬದವರು ಸುಮಾರು 50 ಜನ ಒಂದೆಡೆ ಸೇರಿ ಈ ಕಾಟನ್ ದೇವ್ರಂತ ಕಾಲ್ವಳಿ ಅಂತೀವಿ. ಕಾಟನ್ ದೇವ್ರು ಅಂತ ಹೇಳಿದ್ರೆ, ಕಾಟನ್ ದೇವ್ರು ಅಂದ್ರೆ ಈ ನಮ್ಮ ಮಕ್ಕಳಿಗೆ ದೊಡ್ಡವರಿಗೆ ಈ ಸಣ್ಣ ಸಣ್ಣ ರೋಗ ರುಜಿನಗಳು ಗುಳ್ಳೆಗಳು ಇವು ಆಗ್ಬಾರ್ದು ಅನ್ನೋದೊಂದು ಇಂದಿನ ನಮ್ಮ ಜನಾಂಗದ ಒಂದು ಪ್ರತೀತಿ. ಅದಕ್ಕೆ ಆಷಾಢ ಮಾಸದಲ್ಲಿ ಈ ಒಂದು ತಂಗಟೆ ಗಿಡಕ್ಕೆ ಗಿಡದ ದೇವ್ರು ಅಂತೀವಿ. ಗಿಡದ ದೇವ್ರು ಕಾಟನ್ ದೇವ್ರು ಎಲ್ಲ ಒಂದೇನೆ. ಈ ಗಿಡವನ್ನ ಪೂಜೆ ಮಾಡಿ ಎಲ್ಲ ನಾವು ಮಾಡ್ತಕ್ಕಂಥ ಪದಾರ್ಥವನ್ನ ದೇವರಿಗೆ ನೈವೇದ್ಯ ಮಾಡಿ ನಮ್ಮ ಮಕ್ಕಳು ಮರಿಯನ್ನ ಎಲ್ಲರೂ ಒಂದೆಡೆ ಸೇರಿಸಿ ಎಲ್ಲರೂ ಹೂವು ಹಣ್ಣು ಕಾಯಿ ಎಲ್ಲವನ್ನ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಸರ್ಗನ್ನ ಹಾಕ್ತಿವಿ. ಸರ್ಗನ್ನ ಹಾಕಿ ಅಂದ್ರೆ ಈ ನಮ್ಮ ಮಾಡ್ತಕ್ಕಂಥ ಕೋಳಿಯ ಒಂದು ಇದೆಲ್ಲ ಕಳ್ಳು ರೆಕ್ಕೆ ಪುಕ್ಕ ಇದನ್ನೆಲ್ಲನೂ ಆ ಸುತ್ತಲೂ ಹಾಕಿ ನಮ್ಗೆ ಯಾವ್ದು ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಈ ಕಾಟನ್ ದೇವರಿಗೆ ನಾವು ಪೂಜೆ ಮಾಡ್ತಾ ಇದ್ವಿ. ಇದು ಮೊದಲಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ತಾತ ಮುತ್ತಾನ ಕಾಲದಿಂದಲೂ ಬಂದಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದನ್ನ ನಾವು ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದನ್ನ ಮುಂದಿನ ಒಂದು ಪೀಳಿಗೆ ಏನಿದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನ ನಡೆಸ್ಕೊಂಡು ಹೋಗ್ಲಿ, ಈ ಒಂದು ಹಳೆಯ ಪದ್ಧತಿಯನ್ನ ಬಿಡಬಾರದು ಅನ್ನೋದೇ ನಮ್ಮ ಉದ್ದೇಶ. ಇದನ್ನ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ಭಾಗದಲ್ಲಿ ಮಾಡ್ತಕ್ಕಂಥನ್ನ ಇವತ್ತು ನಾವು ಎಲ್ಲರಿಗೂ ತಿಳಿಯಕ್ಕೆ ಇಷ್ಟಪಡ್ತೀವಿ. ಆ ಜನವಾರನ ನಾವು ಕೊಲ್ಮೆಯಲ್ಲಿ ಬಡಿಬೇಕಾದ್ರೆ ತಗಲುತ್ತೆ ಅಂತ ಹೇಳ್ಬಿಟ್ಟು ಆ ಜನವಾರನ ತೆಗೆದ್ಬಿಟ್ಟು ಈ ತಂಟೆ ಗಿಡಕ್ಕೆ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋದ್ರಂತೆ. ಆ ವರ್ಷ ನಾವು ಆ ಜನವಾರಕ್ಕೋಸ್ಕರ ಈ ತಂಟೆ ಗಿಡನ ಪೂಜೆ ಮಾಡೋದು. ಜನವಾರ ಈ ಗಿಡದಲ್ಲಿ ಕಟ್ಟಿದೀವಿ ಅನ್ನೋ ಒಂದು ಪ್ರತೀತಿ. ನಮ್ಮ ಇಡೀ ಕಮ್ಮಾರೆಲ್ಲರೂ ಬಂದು ಈ ಜನವಾರ ಇಲ್ಲಿ ಕಟ್ಟಿ ನಮ್ಮ ಸುತ್ತಿಗೆ ತಗಲುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಕಟ್ಟಿರ್ತೀವಿ. ಇದಕ್ಕೆ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಏನು ಕಾಯಿಲೆ ಕಸಾಲೆ ಮತ್ತೆ ಏನು ಸೋಕಲ್ಲ ಅನ್ನೋದು ಒಂದು ಪ್ರತೀತಿ, ಇಲ್ಲಿಂದ ಮಾಡ್ಕೊಂಡ್ ಬಂದಿರೋ ಪ್ರತೀತಿ. ಇದು ನನಗೆ ಗೊತ್ತಿದೆ.